ಉದ್ಯೋಗ ಮೇಳ ಸರ್ಕಾರದ ಒಂದು ಕಾರ್ಯಕ್ರಮ. ಬಹುಶಃ ನಿಮ್ಮೆಲ್ಲರೂ ಗೊತ್ತಿದೆ, ಗ್ರಾಮೀಣಾಭಿವೃದ್ಧಿ ಸಚಿವಾಲಯ, ಭಾರತ ಸರ್ಕಾರ, ಕೌಶಲ್ಯ ಅಭಿವೃದ್ಧಿ, ಉದ್ಯಮಶೀಲೆ, ಬೆಂಗಳೂರು. ಹೀಗಾಗಿ ಎಲ್ಲ ನಮ್ಮ ಸರ್ಕಾರ ಬಂದ ಮೇಲೆ ಪ್ರತಿ ವರ್ಷ ಒಂದು ಉದ್ಯೋಗ ಮೇಳವನ್ನು ಮಾಡಬೇಕು ಅಂತೇಳಿ ನಮ್ಮ ಮುಖ್ಯಮಂತ್ರಿಗಳು ಬಜೆಟ್ನಲ್ಲಿ ಘೋಷಣೆ ಮಾಡಿ ಅದಕ್ಕೆ ಒಂದು ಸಚಿವಾಲಯ ಇದೆ, ಅವರಿಗೆ ಜವಾಬ್ದಾರಿಯನ್ನು ಕೊಟ್ಟು ಆ ಇಲಾಖೆ ಸಂಪೂರ್ಣವಾಗಿ ಜಿಲ್ಲಾ ಆಡಳಿತದ ಜೊತೆ ಕೋಆರ್ಡಿನೇಷನ್ ಮಾಡಿಕೊಂಡು ಮಾಡಬೇಕು ಅನ್ನೋ ಒಂದು ಆದೇಶವನ್ನು ನಮ್ಮ ಸರ್ಕಾರ ಬಂದ ತಕ್ಷಣವೇ ಕೊಟ್ಟಿತ್ತು. ಪ್ರತಿ ವರ್ಷ ಮಾಡ್ತಾ ಇದ್ದೀವಿ. ಈ ವರ್ಷ ಭಾಳ ಸ್ವಲ್ಪ ಹೆಚ್ಚಿನ ಆಸಕ್ತಿ ವಹಿಸಿ CEO, DC ಅವರು ಎಲ್ಲ ಶಾಸಕರನ್ನ ಮಾತನಾಡಿಸಿ ಎಲ್ಲ ಕಂಪ್ನಿಗಳ ಜೊತೆ ಸಂಪರ್ಕ ಮಾಡಿ 150ಕ್ಕೂ ಹೆಚ್ಚು ಕಂಪ್ನಿಗಳು ಭಾಗವಹಿಸುವ ರೀತಿಯಲ್ಲಿ ಒಂದು ಅವಕಾಶವನ್ನು ಮಾಡಿದ್ದಾರೆ. ಇವತ್ತು ಆನ್ಲೈನಲ್ಲಿ 6,000ಕ್ಕೂ ಹೆಚ್ಚು ಅಪ್ಲಿಕೇಶನ್ ಈಗಾಗಲೇ ಬಂದಿದೆ. 6,000ಕ್ಕೂ ಹೆಚ್ಚು ಅಪ್ಲಿಕೇಶನ್ನು ಬಂದಿದೆ. ಇವತ್ತು ಬಹಳ ಮುಖ್ಯವಾಗಿ ಉದ್ಯೋಗ ನಾವು ಒಂದು ಯೋಜನೆಯನ್ನು ಕೊಟ್ಟು ಯುವಕರಿಗೆ, ನಮ್ಮ ಪಕ್ಷ ನಮ್ಮ ಸರ್ಕಾರ ಬಂದಾಗ ಯಾರು ಗ್ರ್ಯಾಜುಯೇಟ್ ಮಾಡಿ 2 ವರ್ಷ ಕೆಲಸ ಇಲ್ಲದೇ ಇರ್ತಕ್ಕಂಥವ್ರಿಗೆ 2 ವರ್ಷದ ಅವಧಿವರೆಗೂ 3,000 ರೂಪಾಯಿಯನ್ನು ಒಂದು ಪ್ರತಿ ತಿಂಗಳು ಕೊಡ್ತಕ್ಕಂಥ ಒಂದು ಯೋಜನೆಯನ್ನು ಯುವ ನಿಧಿ ಅಂತೇಳಿ ಕೊಟ್ಟಿದ್ದೀವಿ. ಇವತ್ತು ಅಷ್ಟರೊಳಗಡೆ ಏನಾದರೂ ಉದ್ಯೋಗ ಅವಕಾಶವನ್ನು ಅವರು ಮಾಡಬೇಕು. ನಮ್ಮ ಸರ್ಕಾರ, ನಮ್ಮ ಜಿಲ್ಲಾಡಳಿತ, ನಮ್ಮ ಶಾಸಕರು, ನಾವೆಲ್ಲರೂ ಮಂಡ್ಯ ಜಿಲ್ಲೆಯ ಯುವಕರಿಗೆ, ಅದು ಮಹಿಳೆಯರಿರ್ಬೋದು, ಹುಡುಗಿಯರಿರ್ಬೋದು, ಹುಡುಗರಿರ್ಬೋದು, ಅವರ ವಿದ್ಯಾರ್ಹತೆಗೆ ತಕ್ಕಂತೆ ಕೆಲವು ಕಂಪ್ನಿಗಳ ಜೊತೆ ಸಂಪರ್ಕ ಮಾಡಿ ಅವರಿಗೆ ಒಂದು ಅವಕಾಶವನ್ನು ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದನ್ನು ಸದುಪಯೋಗಗೊಳಿಸ್ಕೋಬೇಕು. ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ ಬಂದ ಮೇಲೆ ಇನ್ನು ದಿನೇ ದಿನೇ ಉದ್ಯೋಗ ಅವಕಾಶ ಕಡಿಮೆ ಆಗುತ್ತೆ. ಬಹುಶಃ ಕಂಪ್ನಿಗಳಲ್ಲಿ ಇವತ್ತೇನು ಕೆಲಸ ಮಾಡ್ತಾ ಇದ್ದಾರೆ ಅವರು ಫಿಸಿಕಲಿ ಕೆಲಸ ಮಾಡೋದು ಕಡಿಮೆ ಆಗುತ್ತೆ. ಅವಾಗ ನೀವೇನು ಆತಂಕ ಪಡುವಂಥ ಅವಕಾಶ ಇಲ್ಲ. ನೀವಿವತ್ತು ಸ್ವಯಂ ಉದ್ಯೋಗಿ ಆಗಲಿಕ್ಕೆ ಬೇಕಾದಷ್ಟು ಅವಕಾಶ ಇದೆ. ಸರ್ಕಾರದ ಅನೇಕ ಸೌಲಭ್ಯ ಇದೆ, ಸರ್ಕಾರದಲ್ಲಿ ಪ್ರೋತ್ಸಾಹ ಸಿಗುತ್ತೆ. ಮತ್ತು ಕೆಲವು ಇಲಾಖೆ ಮೂಲಕ ಮೊನ್ನೆ ನಾನು ಬೆಂಗಳೂರಿನಲ್ಲಿ ITF ಅಂತ ಮಾಡಿದೆ, ಪ್ರೊಡಕ್ಷನ್ ಬಿಹೈಂಡ್ ಪ್ರೊಡಕ್ಷನ್ ಅಂತ ಹೇಳಿ ಮಾಡಿದೆ. ಕೃಷಿ ನಂತರ ಏನು ಯಾವ ರೀತಿ ರಾಜ್ಯ ಸರ್ಕಾರವನ್ನು ಉಪಯೋಗಿಸ್ಕೊಂಡು ಉದ್ಯಮಿಗಳಾಗ್ಬೋದು ಕೃಷಿ ವಲಯದಲ್ಲಿ, ಹಾಗೆಯೇ ಇಂಡಸ್ಟ್ರಿಯಲ್ ಸ್ಮಾಲ್ ಸ್ಕೇಲಲ್ಲಿರ್ಬೋದು ಅಥವಾ ಸಣ್ಣ ಪುಟ್ಟ ಬೇರೆ ವಿವಿಧ ಕ್ಷೇತ್ರದಲ್ಲಿ ನಿಮ್ಮ ಅವಕಾಶಗಳಿರ್ಬೋದು, ಸ್ಟಾರ್ಟಪ್ಸ್ಗಳು. ಇವತ್ತು ನೆನ್ನೆ ಸ್ವಾಮೀಜಿಯವರು ಹೇಳ್ತಾ ಇದ್ರು, ನಮ್ಮಲ್ಲಿ ಇವತ್ತು 4,000ಕ್ಕಿಂತ ಹೆಚ್ಚು ಸ್ಟಾರ್ಟಪ್ಗಳಿದ್ದಾವೆ. ಸ್ಟಾರ್ಟಪ್ಗಳನ್ನ ನೀವು ಮಾಡೋದ್ರಿಂದ ಅದರ ಉಪಯೋಗ ಈ ಒಂದು ಟೆಕ್ನಾಲಜಿ, ಒಂದು ಸೈನ್ಸ್ ಎಲ್ಲವೂ ಸಹ ನಾಡಿನ ಜನಕ್ಕೂ ಆಗುತ್ತೆ, ನಿಮ್ಗೆ ಉದ್ಯೋಗನೂ ಸಿಗುತ್ತೆ, 4 ಜನಕ್ಕೆ ಹೆಚ್ಚು ನೀವು ಉದ್ಯೋಗನೂ ಕೊಡ್ಬೋದು. ಅದರಿಂದ ಅನೇಕ ಅವಕಾಶಗಳು ನಿಮ್ಮ ಮುಂದೆ ಇದೆ. ಅವಕಾಶಗಳನ್ನ ಸದುಪಯೋಗಗೊಳಿಸ್ಕೋಬೇಕು. ನಿಮ್ಮ ಬುದ್ಧಿವಂತಿಕೆಯನ್ನು ಆ ಕಡೆ ಗಮನ ಹರಿಸ್ಬೇಕು ಮತ್ತು ನೀವು ಚರ್ಚೆ ಮಾಡಬೇಕು. ಅವಾಗ ಹುಡುಗರಿಗೆ, ಯುವಕರುಗಳಿಗೆ ನೀವು ಬೆಳಗ್ಗೆ ಎದ್ದು ಒಂದು ಕಡೆ ಓದು, ಇನ್ನೊಂದು ಕಡೆ ಕ್ರೀಡೆ, ಮತ್ತೊಂದು ಕಡೆ ಇವತ್ತಿರ್ತಕ್ಕಂಥ ಕಾಂಪಿಟೇಷನ್ ಬದುಕಿನಲ್ಲಿ ನೀವು ಫೋನ್ನ ಬರೀ ಚಾಟ್ ಮಾಡೋಕ್ಕೆ ಉಪಯೋಗಿಸ್ಕೊಳ್ಳೋದು, ಫೋನ್ ಮಾಡೋಕ್ಕೆ ಬೇರೆಯವರಿಗೆ ಅಥವಾ ಮೆಸೇಜ್ ಮಾಡೋಕ್ಕಲ್ಲ. ಅದರಿಂದ ಭಾಳಷ್ಟು ನೀವು ಫೋನ್ನ ಉಪಯೋಗ ಮಾಡ್ಕೊಳ್ಳಿಕ್ಕೂ ಅವಕಾಶ ಇದೆ. ಈಗ ಪ್ರತಿಯೊಬ್ಬರಿಗೂ ಸಹ ಮಕ್ಕಳುಗಳಿಗೆ ಸೌಲಭ್ಯವನ್ನು ತಂದೆ ತಾಯಿಗಳಿಗೆ ಕೊಟ್ಟಿದ್ದಾರೆ. ನೀವು ಇವತ್ತು ದೇಶದಲ್ಲಿ ಏನು ನಡೆಯುತ್ತೆ, ರಾಜ್ಯದಲ್ಲಿ ಏನು ನಡೆಯುತ್ತೆ, ಯಾವ್ಯಾವ ರೀತಿ ಬದುಕನ್ನು ನಾವು ಕಟ್ಕೋಬೋದು, ಏನು ಕಾಂಪಿಟೇಷನ್ ಯುಗದಲ್ಲಿ ನಾವೆಲ್ಲ ಯಾವ ರೀತಿ ನಾವು
ಸ್ವಯಂ ಉದ್ಯೋಗಿಗಳಾಗ್ಬೋದು ಅನ್ನೋದನ್ನು ನೀವೆಲ್ಲರೂ ಯುವಕರು ವಿದ್ಯಾರ್ಥಿಗಳು ಹೆಚ್ಚಿನ ಗಮನವನ್ನು ಹರಿಸಿದ್ರೆ ನಿಮಗೆ ಬದುಕಿನಲ್ಲಿ ಆದಷ್ಟು ಬೇಗ ಸ್ಥಿರತೆಯನ್ನು ಕಾಣಲಿಕ್ಕೆ ಅವಕಾಶ ಇದೆ. ಆ ರೀತಿ ಮಾಡಬೇಕು. ನಮ್ಮ CEO ಅವರು ಬಹಳಷ್ಟು ಆಸಕ್ತಿಯನ್ನು ವಹಿಸಿ ಈ ಉದ್ಯೋಗ ಮೇಳವನ್ನು ಆಯೋಜಿಸಿದ್ದಾರೆ ಮತ್ತು ನಮ್ಮ ಜಿಲ್ಲಾಧಿಕಾರಿಗಳು ಸಂಪೂರ್ಣವಾಗಿ ಇದರ ಜೊತೆ ನಿಂತು ಸಹಕರಿಸಿದ್ದಾರೆ. ಸೊ ನಾನು ನಮ್ಮ ಶಾಸಕರು ಮಂಡ್ಯ ನಮ್ಗೆ ಗೊತ್ತು, ಇವತ್ತು ಬೂತ್ನೂರು ಉತ್ಸವ ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಬಹುಶಃ ಮಂಡ್ಯದಲ್ಲಿ ಪ್ರಪ್ರಥಮವಾಗಿ ಈ ಥರದ ಒಂದು ಹೊಸ ವಿನೂತನವಾದಂಥ ಕಾರ್ಯಕ್ರಮವನ್ನು ಸಾರ್ವಜನಿಕರಿಗೆ ಕೊಡೋದ್ರ ಮೂಲಕ ಮತ್ತು ನಾವು ಇವತ್ತು ಆ ಒಂದು ವ್ಯಾಪ್ತಿನಲ್ಲಿ ರಂಗೋಲೆ ಕಾಂಪಿಟೇಷನ್ನು, ಬೇರೆ ಕ್ರೀಡೆ ಕಾಂಪಿಟೇಷನ್ನು, ನಿನ್ನೆ ಹೆಲಿಕಾಪ್ಟರ್ನಲ್ಲಿ ಈ ಜಿಲ್ಲೆಯ ಒಂದು ವೀಕ್ಷಣೆ ಮಾಡ್ತಕ್ಕಂಥ ಅವಕಾಶ, ಈ ರೀತಿ ಭಾಳಷ್ಟು ಅವನಿಗೆ ನಿಜಕ್ಕೂ ನಾವು ನಮ್ಮ ಶಾಸಕರು ನಮ್ಮ ಸ್ನೇಹಿತ ಅಂತಲ್ಲ ಅಭಿನಂದನೆಯನ್ನು ಸಲ್ಲಿಸಬೇಕಾಗುತ್ತೆ. ನಮ್ಮ ಬಾಬಣ್ಣ ಭಾಳ ಅಭಿನಂದನೆ ಹೇಳ್ತಾ ಇದ್ದಾರೆ. ಭಾಳ ಯುವ ಶಾಸಕ, ಪ್ರೋಗ್ರೆಸಿವ್ ಆಗಿದ್ದಾರೆ, ಭಾಳ ಆಕ್ಟಿವ್ ಆಗಿದ್ದಾರೆ. ಅವ್ರ ಸ್ಪೀಡ್ಗೆ ನಾವು ಹೋಗಕ್ಕೆ ಆಗ್ತಾ ಇಲ್ಲ. ನಮಗೂ ಸ್ವಲ್ಪ ವಯಸ್ಸಾಗಿದೆ. ನಮ್ಮ DCCO ಸ್ವಲ್ಪ ಸ್ಪೀಡ್ ಮಾಡ್ಬೋದು, SP, ಬಟ್ ನಮಗೆ ಆ ಸ್ಪೀಡ್ ಒಂದು ಸ್ವಲ್ಪ ಸ್ಲೋ. ಬಟ್ ಎನಿವೇ ನಮ್ಗೆ ಭಾಳ ಖುಷಿ ಇದೆ. ಬಟ್ ಉದ್ಯೋಗ ಮೇಳನ ಒಂದು ಇದು ಸರ್ಕಾರಿ ಉದ್ಯೋಗ ಮೇಳ, ನಾನೊಂದು ಉದ್ಯೋಗ ಮೇಳ ಮಾಡಲೇಬೇಕು ಅಂತ ಹೇಳಿದ್ದೇನೆ. ನನ್ನ ಎಲ್ಲ ಸಹಕಾರ ಜಿಲ್ಲಾಡಳಿತ ಪೂರ್ತಿ ಸಹಕಾರ ಕೊಡ್ತೀವಿ. ಅವನ ಅಧ್ಯಕ್ಷತೆಯಲ್ಲಿ ಎಕ್ಸ್ಟ್ರೀಮ್ಲಿ ಉದ್ಯೋಗ ಮೇಳವನ್ನು ಇಲ್ಲ ಅವನ ಅಧ್ಯಕ್ಷತೆ ಮಾಡ್ತೀನಿ, ನಾನು ಗೆಸ್ಟ್ ಆಗಿರ್ತೀನಿ, ನನ್ನ ಸಹಕಾರ ಇರುತ್ತೆ, ನನ್ನ ಸಪೋರ್ಟ್ ಇರುತ್ತೆ. ಸೊ ಅದರಿಂದ ಆದಷ್ಟು ಬೇಗ ಆಯೋಜಿಸ್ತಾರೆ, ಅದೊಂದಾಗಲಿ. ನಮ್ಮ ಬಾಬಣ್ಣ ಮತ್ತೊಂದು ಹೇಳೋರು, ಎಲ್ಲ ತಾಲೂಕಿನಲ್ಲೂ ವರ್ಷಕ್ಕೆ 2 ಬಾರಿನಾರು, ಸೊ 3 ಬಾರಿ ಮಾಡೋರು ಮಾಡಲಿ, ಅಟ್ಲೀಸ್ಟ್ 2 ಬಾರಿನಾರು ಉದ್ಯೋಗ ಮೇಳವನ್ನು ಮಾಡಬೇಕು. ನಾನು ಶ್ರೀರಂಗಪಟ್ಟಣದಲ್ಲಿ ಏಪ್ರಿಲಲ್ಲಿ ಪ್ರಾರಂಭ ಮಾಡ್ತೀನಿ ಅಂತ ಹೇಳಿದರೆ ಏಪ್ರಿಲಲ್ಲಿ ಪ್ರಾರಂಭ ಮಾಡಲಿ. ಅದ್ರ ಜೊತೆಗೆ ಇಲ್ಲಿ ನೋಡಿ ಒಳಗಡೆ ಕ್ರೀಡಾಂಗಣಕ್ಕೆ 2 ಕೋಟಿ ಹಾಕ್ಸಿದ್ದಾರೆ. ಹೆಬ್ಬಾಗಲು ಕಂಪ್ಲೀಟ್ ಆಗಿದೆ, ಉದ್ಘಾಟನೆ ಮಾಡಬೇಕು. ಸೊ ಯುವ ಉತ್ಸವ ಅಂತೇಳಿ ಒಂದು ಕಾರ್ಯಕ್ರಮನ ಪೂರ್ತಿ ಜಿಲ್ಲೆ ಮತ್ತು ಈ ಕ್ಷೇತ್ರದ ವಿಶೇಷವಾಗಿ ಯುವಕರಿಗೆ ಎಲ್ಲ ಗರ್ಲ್ಸ್ ಅಂಡ್ ಬಾಯ್ಸ್ ಯುವ ಉತ್ಸವನ ಒಂದು ಮಾಡಬೇಕು ಅಂತ ಹೊರಟಿದ್ದಾರೆ. ಈಗ ಅದು ಎಂಥ ಊರು ಇವತ್ತು ಬೂತ್ನೂರು ಉತ್ಸವ ರೀತಿಯಲ್ಲಿ ಯುವ ಉತ್ಸವನ ಮಾಡಲಿಕ್ಕೆ ಹೊರಟಿದ್ದಾರೆ. ಹಾಗಾಗಿ ಅಪ್ಪ ಅವರು ಭಾಳ ನಮಗೆ, ನಾನು ರಾಜಕಾರಣ ಮಾತಾಡಕ್ಕೆ ಹೋಗಲ್ಲ. ನಾವು ನಮ್ಮ ಸರ್ಕಾರ 5 ಗ್ಯಾರಂಟಿಯಿಂದ ಪ್ರಾರಂಭ ಆದದ್ದು, ಇನ್ನೂ 2.5 ವರ್ಷ ಇದೆ. ಕೆಲವ್ರಿಗೆ ಏನಾಗ್ಬಿಟ್ಟಿದೆ ಅಂದರೆ ನಾಳೆನೇ ನಾವು ಇನ್ನೇನು ಒಂದು ಹೆಜ್ಜೆ ಇಟ್ಟರೆ ನಾವು ಅಧಿಕಾರಕ್ಕೆ ಬರ್ತೀವಿ ಏನೋ ಪಾಪ ಉತ್ಸಾಹದಿಂದ ಓಡಾಡ್ತಾವ್ರೆ. ಓಡಾಡಲಿ, ನಮಗಿನ್ನೂ 2 ವರ್ಷ 3 ತಿಂಗಳಿದೆ. 28ಕ್ಕೆ ಜನ ತೀರ್ಮಾನ ಮಾಡಬೇಕು. ನಮ್ಮನ್ನು ಮುಂದುವರಿಸ್ತಾರೋ, ಇನ್ನೊಬ್ಬರು ತರ್ತಾರೋ, ಹೊಸ ಸರ್ಕಾರ ತರ್ತಾರೋ, ಈ ಸರ್ಕಾರನೇ ಮುಂದುವರಿಸ್ತಾರೋ 28ಕ್ಕೆ. ಆದರೆ ನಮ್ಮ ಜಿಲ್ಲೆಯಲ್ಲಿ ಒಂದು ಅಭಿವೃದ್ಧಿ, ಇನ್ನೊಂದು ಯುವಕರಿಗೆ ಉದ್ಯೋಗ ಅವಕಾಶ ಮತ್ತು ಕೃಷಿನಲ್ಲಿ ಬದಲಾವಣೆ ಮತ್ತು ಎಲ್ಲಕ್ಕೂ ಸಹ ನಾವು ತಯಾರಿದ್ದೀವಿ. ಮಾಡೋಣ, ಒಳ್ಳೆಯದಾಗಲಿ. ಮತ್ತು ಇವತ್ತಿನ ಉದ್ಯೋಗ ಮೇಳ ಭಾಳ ಯಶಸ್ವಿಯಾಗಿ ಆಗಿದೆ. ಇವತ್ತು ಫಿಸಿಕಲಿ ನೀವು ಬಂದಿರತಕ್ಕಂಥದ್ದು ಕಡಿಮೆ ಆದರೂ 6,000 ಆನ್ಲೈನ್ನಲ್ಲಿ ಅಪ್ಲಿಕೇಶನ್ ಬಂದಿದೆ ಅಂದರೆ ಇದೊಂದು ದೊಡ್ಡ ಸಂಖ್ಯೆನೇ. 6,000ದಲ್ಲಿ ಎಷ್ಟು ಜನಕ್ಕೆ ಸೊ ಪ್ಲೇಸ್ಮೆಂಟ್ ಆಗುತ್ತೆ ಅನ್ನೋದನ್ನು ಸಾಯಂಕಾಲದೊಳಗಡೆ ಮೇಡಮ್ ಕೊಡ್ತಾರೆ. ಮತ್ತು ಒಳ್ಳೊಳ್ಳೆ ಕಂಪ್ನಿಗಳು ಬಂದಿದೆ. ಇದರ ಉಪಯೋಗ ಈ ಜಿಲ್ಲೆಯ ಎಲ್ಲ ಯುವಕರಿಗೆ ಆಗಲಿ ಅಂತೇಳಿ, ಮತ್ತು ವಿಕಲಚೇತನ ಇವರಿಗೆ ಏನು ಒಂದು 7-8 ಜನಕ್ಕೆ ಈಗಾಗಲೇ ಅಪಾಯಿಂಟ್ಮೆಂಟ್ ಆರ್ಡರ್ನ ತಯಾರು ಮಾಡಿದರೆ ಕಂಪ್ನಿಗಳ ಜೊತೆ ಇಲ್ಲಿ ಮಾತನಾಡಿ ಬರೋದ್ರೊಳಗಡೆ ಅವರಿಗೆ ನೇರವಾಗಿ ಆದೇಶವನ್ನು ಕೊಟ್ಟು ಚಾಲನೆ ಕೊಟ್ಟು ಹೋಗ್ತೀವಿ. ಮುಂದೊಂದು ದಿವಸ ನಾವು ಇದನ್ನು ಇನ್ನೂ ರೀತಿ ಸ್ವಲ್ಪ ಯಶಸ್ವಿಯಾಗಿ ವಿಭಿನ್ನವಾಗಿ ಮಾಡೋಣ. ನಮಸ್ಕಾರ.